ಬೆಳಗಾವಿ ಜಿಲ್ಲೆಯ ವಿಭಜನೆ ಮತ್ತು ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆಯನ್ನಾಗಿ ಘೋಷಿಸುವಂತೆ ನಡೆಯುತ್ತಿರುವ ಈ ಹೋರಾಟವು ದಶಕಗಳ ಇತಿಹಾಸವಿರುವ ನ್ಯಾಯಸಮ್ಮತ ಬೇಡಿಕೆಯಾಗಿದೆ. ನೀವು ಹಂಚಿಕೊಂಡಿರುವ ಸುದ್ದಿಯು ಈ ಭಾಗದ ಜನರ ತೀವ್ರ ಆಕ್ರೋಶ ಮತ್ತು ಆಡಳಿತಾರೂಢ ಸರ್ಕಾರಕ್ಕೆ ಇರುವ ಎಚ್ಚರಿಕೆಯನ್ನು ಸ್ಪಷ್ಟವಾಗಿ ಬಿಂಬಿಸುತ್ತಿದೆ. ಈ ಹೋರಾಟದ ಪ್ರಮುಖ ಅಂಶಗಳನ್ನು ಗಮನಿಸಿದಾಗ ಕೆಲವು ಗಂಭೀರ ವಿಷಯಗಳು ಇಲ್ಲಿ ಎದ್ದು ಕಾಣುತ್ತಿವೆ. ಹೋರಾಟಗಾರರ ಪ್ರಮುಖ ಆಗ್ರಹಗಳು: ನುಡಿದಂತೆ ನಡೆಯಿರಿ. ಚುನಾವಣಾ ಪೂರ್ವದಲ್ಲಿ ನೀಡಿದ ಭರವಸೆಯಂತೆ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಈ ಬಜೆಟ್ ಅಧಿವೇಶನದಲ್ಲಿ ಜಿಲ್ಲಾ ಘೋಷಣೆ ಮಾಡಬೇಕು. ಅಭಿವೃದ್ಧಿಯ ದೃಷ್ಟಿಕೋನ: ಬೆಳಗಾವಿ ಜಿಲ್ಲೆ ಭೌಗೋಳಿಕವಾಗಿ ಅತಿ ದೊಡ್ಡದಾಗಿರುವುದರಿಂದ ಆಡಳಿತಾತ್ಮಕ ಸೌಲಭ್ಯಗಳು ಮತ್ತು ಅನುದಾನಗಳು ಕಟ್ಟಕಡೆಯ ಜನರಿಗೆ ತಲುಪುತ್ತಿಲ್ಲ. ಪ್ರತ್ಯೇಕ ಜಿಲ್ಲೆಯಾದರೆ ಶಿಕ್ಷಣ, ಆರೋಗ್ಯ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಬದಲಾವಣೆ ಸಾಧ್ಯ ಎಂಬುದು ಹೋರಾಟಗಾರರ ಅಭಿಪ್ರಾಯ. ರಾಜಕೀಯ ಇಚ್ಛಾಶಕ್ತಿ: ಸ್ಥಳೀಯ ಶಾಸಕರು ಮತ್ತು ಮಂತ್ರಿಗಳು ಅಧಿವೇಶನದಲ್ಲಿ ಗಟ್ಟಿ ಧ್ವನಿ ಎತ್ತದಿದ್ದರೆ ಮುಂದಿನ ಚುನಾವಣೆಯಲ್ಲಿ ಮತದಾರರು ತಕ್ಕ ಪಾಠ ಕಲಿಸಲಿದ್ದಾರೆ ಎಂಬ ಎಚ್ಚರಿಕೆ. ಚಿಕ್ಕೋಡಿ ಜಿಲ್ಲೆಯಾಗುವುದರಿಂದ ಆಗುವ ಪ್ರಯೋಜನಗಳು: 1. ಆಡಳಿತಾತ್ಮಕ ಸುಲಭ: ಜಿಲ್ಲಾ ಕೇಂದ್ರಕ್ಕೆ ಹೋಗಲು ದೂರದ ಊರುಗಳಿಂದ ಬರುವ ಜನರಿಗೆ ಸಮಯ ಮತ್ತು ಹಣ ಉಳಿತಾಯವಾಗುತ್ತದೆ. 2. ಹೆಚ್ಚುವರಿ ಅನುದಾನ: ಪ್ರತ್ಯೇಕ ಜಿಲ್ಲೆಯಾಗಿ ಘೋಷಣೆಯಾದರೆ ಮೂಲಸೌಕರ್ಯ ಅಭಿವೃದ್ಧಿಗೆ ನೇರವಾದ ಸರ್ಕಾರಿ ಅನುದಾನ ಲಭ್ಯವಾಗುತ್ತದೆ. 3. ನಗರೀಕರಣ: ಚಿಕ್ಕೋಡಿ ಸುತ್ತಮುತ್ತಲಿನ ಪ್ರದೇಶಗಳು ಆರ್ಥಿಕವಾಗಿ ಮತ್ತಷ್ಟು ಸದೃಢಗೊಳ್ಳುತ್ತವೆ. ಗಮನಿಸಬೇಕಾದ ಅಂಶ: ಬೆಳಗಾವಿ ಜಿಲ್ಲಾ ವಿಭಜನೆಯ ವಿಚಾರವು ಕೇವಲ ಆಡಳಿತಾತ್ಮಕವಲ್ಲದೆ ರಾಜಕೀಯವಾಗಿಯೂ ಸಾಕಷ್ಟು ಸೂಕ್ಷ್ಮವಾಗಿದೆ. ಬೆಳಗಾವಿ, ಚಿಕ್ಕೋಡಿ ಮತ್ತು ಗೋಕಾಕ ಪ್ರತ್ಯೇಕ ಜಿಲ್ಲೆಗಳಾಗಬೇಕು ಎಂಬ ಕೂಗು ಬಹಳ ದಿನಗಳಿಂದ ಇದೆ. ಜನತೆನ ಕೇಳ್ರಿ, ನೀವು ಸುಳ್ಳು ಹೇಳೋ ಸರ್ಕಾರ ಸಾಬೀತಾಗ್ಲಿ. ಯಾಕಂದ್ರೆ ಬಹಿರಂಗವಾಗಿ ಗ್ರೌಂಡ್ದಾಗ ಗ್ರೌಂಡ್ದಾಗ ಸ್ಪಷ್ಟವಾಗಿ ಹೇಳಿದಕ್ಕೆ ಮೊದಲನೇ ಕೆಲಸ ಚಿಕ್ಕೋಡಿ ಜಿಲ್ಲಾ ಮಾಡ್ತೀವಿ ಅಂತೀವಿ. ಅಂದ್ರೆ ಇವ್ರು ಸುಳ್ಳು ಹೇಳ್ತಾರೆ, ಸಾಬೀತಾಗ್ತದೆ ಪ್ರೂಫ್. ಮತ್ತೆ ನೀವು ಎಷ್ಟು ಮಾತು ಹಾಕಿದ ಎಷ್ಟು ಸುಳ್ಳು ಹೇಳ್ತಾರೋ ವಿಷಯ ಬೇರೆ ಅದ. ಈ ಪಂಚ ಯೋಜನೆಗಳು ಏನಾಗೋದು ಅದು ನಿಮ್ಗೆ ಗೊತ್ತೈತಿ, ನಿರುದ್ಯೋಗಿ ಸಮಸ್ಯೆ ನಿಮ್ಗೆ ಗೊತ್ತೈತಿ, ರೈತರ ಹೋರಾಟ ಗೊತ್ತೈತಿ, ನೀರಾವರಿ ಗೊತ್ತೈತಿ, ರಸ್ತೆಗಳು ನೋಡಿದ್ದೀರಿ ನೀವು. ನುಸ್ತಾ ಗ್ಯಾರಂಟಿ ಬೆನ್ನ ಹಾಕಿದ್ರೆ ಆಗೋದಿಲ್ಲ ರೀ. ಗ್ಯಾರಂಟಿ ಸಂಕಟ ಇತರ ಕೆಲಸಗಳನ್ನು ಮಾಡಬೇಕಲ್ಲ. ನೀವು ಗ್ಯಾರಂಟಿ ಮಾಡಿದ್ದೇನೈತಿ ಅದಕ್ಕೆ ವಿರೋಧ ಇಲ್ಲ, ನಮ್ಗೆ ಸಪೋರ್ಟ್ ಐತಿ. ಆದರೆ ನೀವು ಪೂರ್ವ ತಯಾರಿ ಮಾಡ್ಕೊಂಡು ಮಾಡ್ಬೇಕ್ರಿ. ಈಗ ಜನರಿಗಾಗಿ ಆರಿಸಿದಂಥ ಸರ್ಕಾರ ಪ್ರಜಾಪ್ರಭುತ್ವದೊಳಗೆ ನಾವು ಆರಿಸಿ ಕೊಟ್ಟು ಅಂತಂದ್ರೆ ಪಾರ್ ಬಿದ್ದಂಗೆ ನೀವು ಎಲ್ಲ ಡಿಕ್ಲೇರ್ ಮಾಡ್ಕೋದು ಹೋಗ್ತೀರಿ. ನೀವು ಯಾರು ಕೇಳಿ ಡಿಕ್ಲೇರ್ ಮಾಡಿದ್ರಿ? ನೀವು ಯೋಜನೆಗಳನ್ನ ಯಾರು ಕೇಳಿ ಜಾರಿ ತರ್ತೀರಿ? ಇದು ಸಾರ್ವಜನಿಕ ಸರ್ಕಾರ ಹೌದೋ ಅಲ್ಲೋ? ಯಾರಾದ್ರೂ ನೀವು ಅಭಿಪ್ರಾಯ ಕೇಳ್ತೀರಿ? ಕೇಳಂಗಿಲ್ಲ. ನೀವು ಮಾಡಿದ್ದ ಮಾಡ್ತೀರಿ. ನೀವು ಯಾರು ಅರ್ಜಿ ಕೊಟ್ಟಿದ್ರು ಇಲ್ಲ. ಅರ್ಜಿ ಕೊಡೋಕತ್ತದ ಅರ್ಜಿಗಳು ಮೂಲಿ ಗುಂಪಾಗಿದ್ದಾವೆ. ನೀರಾವರಿ ಸಲುವಾಗಿ ಅರ್ಜಿ ಕೊಟ್ಟಿದ್ದಾವೆ, ರೈತರ ಸಮಸ್ಯೆಗಳು ಅರ್ಜಿ ಕೊಟ್ಟಿದ್ದಾವೆ, ರಸ್ತೆಗಳ ಬಗ್ಗೆ ಅರ್ಜಿ ಕೊಟ್ಟಿದ್ದಾವೆ, ಜಿಲ್ಲಾ ಹೋರಾಟ ಸಲುವಾಗಿ ಅರ್ಜಿ ಕೊಟ್ಟಿದ್ದಾವೆ. ಈಗ ಕೊಟ್ಟಂಥ ಅರ್ಜಿಗಳು ಮೂಲಿ ಗುಂಪಾಗ್ತಾವೆ. ಮತ್ತು ದಿವಸ ಒಂದೊಂದು ಯೋಜನೆಗಳು ತೆಗಿತೀರಿ. ಈ ಯುವಕರು ಏನು ಮಾಡಬೇಕು? ಉದ್ಯೋಗ ಇಲ್ಲ, ಮಾರಾಟಕ್ಕೆ ಹೊಂಟಿದ್ದಾರೆ, ವಲಸೆ ಹೊಂಟಿದ್ದಾರೆ, ಉದ್ಯೋಗ ಇಲ್ಲ. ನೀವು ಉದ್ಯೋಗ ಯೋಜನೆ ಮಾಡಿರಿ. ಆರೋಗ್ಯ, ಉದ್ಯೋಗ ಮತ್ತು ಶಿಕ್ಷಣ ಕೊಡ್ರಿ. ಸರ್ಕಾರ ಸಾಲಗಳು ಬಿದ್ದು ಹೊಂಟಿದಾವೆ, ಹಂಚಿಲ್ಲ. ಇಲ್ಲೆಲ್ಲ ನಾವು ಅದು ಮಾಡಿದ್ವಿ ಇದು ಮಾಡಿ ಸಾಧನೆಗಳನ್ನು ತೋರಿಸ್ತೀರಿ. ನೀವು ಭಯಂಕರ ಸಾಧನೆಗಳೆಲ್ಲ ಹೇಳ್ತೀರಿ ಜನಪ್ರತಿನಿಧಿಗಳು. ಸರ್ಕಾರ ಸಾಲಿಗೆ ಯಾವಾಗ ಹೋಗಿದ್ದೀರಿ? ಸರ್ಕಾರ ಸಾಲಾಗ ಏನು ಪರಿಸ್ಥಿತಿ ಇತ್ತು ನೋಡಿದ್ದೀರಿ? ರೈತರ ಪರಿಸ್ಥಿತಿ ಏನೈತೆ ನೋಡಿದಿರಿ? ಹೆಂಗೆ ಮನೆ ಜನಸಂಪರ್ಕ ಸಭೆ ಕರೆದಿರಿ? ಸಾರ್ವಜನಿಕ ತೊಂದರೆಗಳನ್ನ ವಿಚಾರ ಮಾಡಿದಿರಿ? ಇಲ್ಲ. ಅಷ್ಟೇ ನೀವು ಥೋಡೆ ಮಂದಿ ಇರ್ತೀರಿ, ಅಷ್ಟು ಕೊಡ್ತೀರಿ, ಮುಗಿದ ನಿರ್ಣಯ ತೊಗೊಂಡ್ಬಿಡ್ತೀರಿ. ಬೆಂಗಳೂರದಾಗೂ ಅಲ್ಲೇ ಕೂತು ನಿರ್ಣಯ ತೊಗೊಳಕತ್ತಿದ್ದಾರೆ. ಮಂದಿ ಸಾರ್ವಜನಿಕರ ವಿಚಾರಗಳು ಕೇಳಕ್ಕೆ ತಯಾರಿಲ್ಲ. ಯಾವುದೋ ಒಂದು ಪತ್ರ ಬರೋದಕ್ಕೆ ಸರಿಯಾದ ಇದು ಸುದ್ದಿ ರೆಸ್ಪಾನ್ಸಿಬಲ್ ಸುದ್ದಿ ಸರ್ಕಾರದಿಂದ ಸಿಗಂಗಿಲ್ಲ. ಇದರಿಂದ ಏನಾಗ್ತೈತೆ ಅಂದ್ರೆ ನೀವು ಚುನಾವಣೆಗಳು ಆರಿಸಿ ಬರುತ್ತಾನ ನೀವು ಪ್ರಜೆಗಳೇನಕ್ಕೆ ನಮ್ಮ ಮತದಾರರ ದೇವರು, ಮತದಾರರ ಪ್ರಭು ಅಂಥೇಳಿ ನೀವು ಮೊದಲು ನಾಟಕ ಮಾಡ್ತೀರಿ. ಆನಂತರ ಈಗ ಹೋಗೋದ ಕಡೆ ನೀವು ದೊಡ್ಡವ್ರು ಆಗ್ತೀರಿ. ಇಲ್ಲಿ ಅಂದರೆ ಸೇವಕರ ನಾಯಕರಾಗ್ತಿದ್ದಾರೆ, ನಾಯಕರ ಸೇವಕರಾಗ್ತಿದ್ದಾರೆ. ಸಾರ್ವಜನಿಕ ತೆರಿಗೆ ಹಣದಿಂದ ಪಗಾರ ತೊಗೊಳ್ಳಂಥ ಭತ್ತ ತೊಗೊಳ್ಳಂಥ ನೀವು ಜನಪ್ರತಿನಿಧಿಗಳು ನಮ್ಮನ್ನ ನೀವು ಆಳಕತ್ತೀರಿ. ಸಾರ್ವಜನಿಕ ತೆರಿಗೆ ನೀವು ಪಗಾರ ತೊಗೊಳ್ತೀರಿ, ನೀವು ಸೇವಾ ಮಾಡಬೇಕು, ಸಾರ್ವಜನಿಕ ಸೇವಾ ಮಾಡಬೇಕು, ಪಬ್ಲಿಕ್ ಸರ್ವೆಂಟ್ ನೀವು. ಅದಕ್ಕೆ ಲಕ್ಷ್ಯ ಇಲ್ಲ. ನಾವು 30 ವರ್ಷದಿಂದ ಹೋರಾಟ ಮಾಡಿದ್ವಿ. ನಮ್ಮ ಅಧ್ಯಕ್ಷರು ಹೇಳಿದ ಪ್ರಕಾರ ಏನೈತಿ, ಈ ಬರುವಂಥ ಬಜೆಟ್ ಅಧಿವೇಶನದೊಳಗೆ ಚಿಕ್ಕೋಡಿ ಜಿಲ್ಲೆ ಬಗ್ಗೆ ಧ್ವನಿ ಹತ್ತಬೇಕು. ಇಲ್ಲಿ ಜನಪ್ರತಿನಿಧಿಗಳು ಧ್ವನಿ ಹತ್ತಬೇಕು. ಧ್ವನಿ ಹತ್ತಿ ಸರ್ಕಾರಕ್ಕೆ ನೀವು ಬೇಡ್ರಿ, ಜಿದ್ದು ಮಾಡಿ ಬೇಡ್ರಿ, ನಮ್ಗೆ ಬೇಕು, ನಾವು ಕುಡಿಸೋ ಹೇಳಂಗಿಲ್ಲ ಅಂತೇಳಿ ನೀವು ಜಿದ್ದದಿಂದ ಬೇಡ್ರಿ. ಜಿಲ್ಲಾ ಡಿಕ್ಲೇರ್ ಆಗಬೇಕು. ಆಗಲಿಲ್ಲ ಅಂತಂದ್ರೆ ಬರೋ ದಿವಸದೊಳಗೆ ನಮ್ಮ ಅಧ್ಯಕ್ಷರ ನೇತೃತ್ವದೊಳಗೆ, ಭೀಮಪ್ಪ ಗಡಾದವ್ರ ನೇತೃತ್ವದೊಳಗೆ ಕಿತ್ತೂರು ಕರ್ನಾಟಕ, ತೆಲಂಗಾಣ ಮಾದರೊಳಗೆ ಕಿತ್ತೂರು ಕರ್ನಾಟಕ ಪ್ರತ್ಯೇಕ ರಾಜ್ಯ ಬೇಡೋ ಪರಿಸ್ಥಿತಿ ಬರ್ತಿದೆ ಅಂತೇಳಿ ತಮ್ಮ ವಾಹಿನಿ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು
ಎಲ್ಲ ಮಾಧ್ಯಮಕ್ಕೆ ನಮಸ್ಕರಿಸ್ತಾ ಇವತ್ತು ಪ್ರೆಸ್ ಮೀಟ್ ಸುದ್ದಿಗೋಷ್ಠಿ ಮಾಡೋದು ಉದ್ದೇಶ ಇಷ್ಟ. ಕಳೆದ 30 ವರ್ಷದಿಂದ ನಾವು ಈ ಭಾಗದ ಜನ ಚಿಕ್ಕೋಡಿ ಜಿಲ್ಲಾ ಬೇಕಂತ 30 ವರ್ಷದಿಂದ ಹೋರಾಟ ನಡೆದೈತಿ. ಈ ಭಾಗದ ಜನಪ್ರತಿನಿಧಿಗಳಾಗಲಿ ಸರ್ಕಾರ ಆಗಲಿ ಮಾಡ್ತೇವೆ ಅಂತ ಹೇಳ್ಕೊತ ಹೊಂಟಿದ್ದಾರು. ಆದರೆ ಇವತ್ತಿನವರೆಗೂ ಮಾಡೋಕ್ಕೆ ತಯಾರಿಲ್ಲ. ಪ್ರತಿ ಸಲ ಅಧಿವೇಶನ ಸಂದರ್ಭದಾಗ ನಾವು ಇಲ್ಲಿ ನಿರಂತರವಾಗಿ ಅಧಿವೇಶನ ಮುಗಿಯೋವರೆಗೂ ಕೂಡ ಹೋರಾಟ ಮಾಡ್ಕೋತ ಬಂದೀವಿ, ಒತ್ತಡ ಹಾಕೋತ ಬಂದೀವಿ. ಜನಪ್ರತಿನಿಧಿಗಳು ಒತ್ತಡ ಹಾಕೋದಾಗಲಿ, ಅಧಿವೇಶನದಾಗ ನೀವು ಮಾತಾಡ್ರಿ, ಧ್ವನಿ ಎತ್ತಿರಿ, ನೀವು ಕೇಳ್ರಿ, ಈ ಭಾಗದ ಬೇಡಿಕೆ ಇಡ್ರಿ, ಮಾಡ್ರಿ ಅಂತಲೂ ಮಾಡ್ಕೋತ ಬಂದೆವು. ಆದ್ರೂ ಸರ್ಕಾರಗಳ ನಾವು ಮಾಡ್ತೇವೆ, ಸಭೆ ಕರಿತೇವೆ, ಶಾಸಕರ ಎಲ್ಲರೂ ಕೇಳ್ತೇವೆ, ಆಮೇಲೆ ಮಾಡ್ತೇವೆ ಅಂತ ಹೇಳ್ಕೊತ ಹೋಗ್ತಾರೆ. ಹೊರತಾಗಿ ಅವರ ಜಿಲ್ಲಾ ಮಾಡೋಕ್ಕೆ ತಯಾರಿಲ್ಲ. ನಂತರ ಕೇಂದ್ರ ಸರ್ಕಾರ ಕೂಡ ಒಂದು ಗೈಡ್ಲೈನ್ ಕೊಟ್ಟಿತ್ತು. ಡಿಸೆಂಬರ್ 31 ನೀವು ವಿಂಗಡಣೆ ಮತ್ತೊಂದು ನೀವು ಮಾಡೋದ್ರ ಮಾಡ್ಬೋದು. ಆದರೂ ಸರ್ಕಾರ ಆ ಸುತ್ತೋಲೆಗೆ ನಿರ್ಲಕ್ಷ್ಯ ತೋರಿತು. ಅದರ ಬಗ್ಗೆ ಕಾಳಜಿ ವಹಿಸಲಿಲ್ಲ. ಸರ್ಕಾರ ಪ್ರತಿನಿಧಿ ಆಗಲಿ, ಸರ್ಕಾರ ಆಗಲಿ, ನಮ್ಮ ಕೇಂದ್ರ ಸರ್ಕಾರ ಗೈಡ್ಲೈನ್ ಕೊಟ್ಟೈತಿ, ನಾವು ಅದ್ರ ಬಗ್ಗೆ ಚಿಂತನೆ ಮಾಡಬೇಕು, ವಿಚಾರ ಮಾಡಬೇಕು. ವಿಂಗಡಣೆ ರಾಜ್ಯದಾಗ ವಿಂಗಡಣೆಗಳು ಆಗೋ ಇದ್ದಾವೆ, ಹೋಗೋ ಇದ್ದಾವೆ. ಆ ಸುತ್ತೋಲೆ ಬಗ್ಗೆ ಒಬ್ಬರು ತಲೆ ಕೆಡಿಸ್ಕೊಲಿಲ್ಲ, ಒಬ್ಬರು ಮಾತಾಡಲಿಲ್ಲ. ನಮ್ಮ ಜಿಲ್ಲಾ ಉಸ್ತುವಾರಿ ಇರ್ಬೋದು, ರಾಜ್ಯದ ಮುಖ್ಯಮಂತ್ರಿ ಇರ್ಬೋದು, ರಾಜ್ಯ ಸರ್ಕಾರದ ಅಧಿಕಾರಿಗಳು ಇರ್ಬೋದು, ಒಬ್ಬರು ಕೂಡ ಆ ಸುತ್ತೋಲೆ ಬಗ್ಗೆ ಚಕಾರನೇ ಎತ್ತಲಿಲ್ಲ. ಅದನ್ನು ನಾವು ಖಂಡಿಸ್ತೀವಿ. ಅದನ್ನು ಕಾಟಾಚಾರಕ್ಕೇನೋ ಅನಿಸ್ತೈತಿ. ನಮಗೆ ಮತ್ತೊಂದು ಎಲ್ಲ ಕಡೆ ಏನಪ್ಪ ಅಂದ್ರೆ, ಆ ಸುತ್ತೋಲೆ ಕೇಂದ್ರ ಸರ್ಕಾರ ನಮಗೆ ಆ ವಿಚಾರ ಬೇಡ. ಯಾಕಂದ್ರೆ ಇನ್ನು ಜನಗಣತಿನೂ ಸ್ಟಾರ್ಟ್ ಆಗಿಲ್ಲ. ಸರ್ಕಾರ ಯಾರ ಮಾಧ್ಯಮದವರು, ಹೋರಾಟಗಾರ, ಸರ್ಕಾರಕ್ಕಾಗಲಿ, ಈ ಭಾಗದ ಜನಪ್ರತಿನಿಧಿಗಾಗಲಿ, ಮಂತ್ರಿಗಾಗಲಿ ಪ್ರಶ್ನೆ ಜಿಲ್ಲೆ ವಿಷಯ, ವಿಭಜನೆ ವಿಷಯ ಮಾತಾಡ್ರೆ ಇಲ್ಲ ನಾವು ಮಾಡ್ತೇವೆ, ಸಭೆ ಕರಿತೇವೆ ಅಂತಲೇ ಉತ್ತರ ಕೊಡ್ತಾರೆ. ಹೊರತಾಗಿ ಅದು ಡೆಡ್ಲೈನ್ ಮುಗ್ದೈತಿ, ನಮ್ಗೆ ಮಾಡೋಕೆ ಅವಕಾಶ ಇಲ್ಲ ಕಾನೂನ್ದಾಗ ಅಂತ ಹೇಳೋದೇ ಇಲ್ಲ ಅವರು. ಅದಕ್ಕೆ ನಾವೇನು ಒತ್ತಾಯ ಮಾಡ್ತೇವೆ ಅಂದರೆ, ಈಗ ನೀವು ಯಾರಾದ್ರೂ ಈಗ ಜಿಲ್ಲಾ ಮಂತ್ರಿಗೆ ನೀವು ನಾಳೆ ಕೇಳ್ರಿ ಪ್ರಶ್ನೆ, ಯಡ್ಡೂರಿಗೆ ಜಾತ್ರೆ ನಡೆದೈತಿ, ಅವ್ರೇನು ಉತ್ತರ ಕೊಡ್ತಾರೋ? ಮಾಡೋನು CM ಕಡೆ ಐತಿ, ಇಲ್ಲಾಂದ್ರೆ ಅವಧಿ ಮುಗ್ದೈತಿ, ಮಾಡಕ್ಕೆ ಬರೋದಿಲ್ಲ ಅಂತ ಹೇಳೋದೇ ಇಲ್ಲ ಅವರು. ಅದಕ್ಕಾಗಿ ನಾವೇನು ಒತ್ತಾಯ ಮಾಡ್ತೇವೆ, ಈಗ ನಾಳೆ 6 ತಾರೀಕಿನ ಕರ್ನಾಟಕ ಸರ್ಕಾರ ಬಜೆಟ್ ನಡೆದಿತ್ತಲ್ಲ, ಆ ಬಜೆಟ್ದಾಗ ಬೆಳಗಾವಿ ಜಿಲ್ಲೆ ಬೇಡಿಕೆ ಏನಪ್ಪ ಅಂದ್ರೆ, ಜನರ ನಿರೀಕ್ಷೆ ಏನಂದ್ರೆ ಬೆಳಗಾವಿ ಜಿಲ್ಲಾ ವಿಭಜನೆ ಆಗಬೇಕು. ಮೊದಲೇ ಬೇರೆ ಬೇರೆ ನೀರಾವರಿ ವಿಷಯ ಇರ್ಬೋದು, ರಸ್ತೆ ವಿಷಯ ಇರ್ಬೋದು, ಬೇರೆ ಬೇರೆ ವಿಷಯಗಳು ಸರ್ಕಾರ ಮುಂದೆ ಪ್ರಸ್ತಾವನೆ ಇಲ್ಲ. ಬಜೆಟ್ ನಿರೀಕ್ಷೆ ಬಜೆಟ್ ಬಗ್ಗೆ ಭಾಗದ ಬೆಳಗಾವಿ ಜನ ನಿರೀಕ್ಷೆ ಏನು ಮಾಡಪ್ಪ ಇತ್ತಂದ್ರೆ, ಬೆಳಗಾವಿ ಜಿಲ್ಲೆ ವಿಭಜನೆ ಆಗಬೇಕು, ವಿಭಜನೆ ಆಗಿ ಚಿಕ್ಕೋಡಿ ಮತ್ತೊಂದು ಜಿಲ್ಲೆ ಆಗಬೇಕಂತ ಈ ಬಜೆಟ್ ಒಳಗೆ ನಿರೀಕ್ಷೆ ಮಾಡೋದೈತಿ ಜನ. ಅದಕ್ಕೆ ನಾವು ಇವತ್ತು ಒತ್ತಾಯ ಮಾಡ್ತೀವಿ, ನಾಳೆ ನಡೆಯುವಂಥ ಬಜೆಟ್ದಾಗ ಚಿಕ್ಕೋಡಿ ಜಿಲ್ಲೆ ಆಗಬೇಕಂತ ನಾವು ಇವತ್ತಿನ ಇವತ್ತು ಸುದ್ದಿಗೋಷ್ಠಿ ಮುಖಾಂತರ ನಾವು ರಾಜ್ಯ ಸರ್ಕಾರಕ್ಕಾಗಲಿ, ಈ ಭಾಗದ ಜನಪ್ರತಿನಿಧಿಗಾಗಲಿ ಒತ್ತಾಯನ ಮಾಡ್ತೀವಿ. ನೀವು ಈ ಸಲ ಬಜೆಟ್ದಾಗ ಮಾಡಕ್ಕೆ ಬೇಕು. ಮಾಡಲಿಲ್ಲ ಅಂದ್ರೆ ನಾವು ಸರ್ಕಾರ ವಿರುದ್ಧವಾಗಿ, ಈ ಭಾಗದ ಜನಪ್ರತಿನಿಧಿ ವಿರುದ್ಧವಾಗಿ ನಿರಂತರವಾಗಿ ಧರಣಿ ಪ್ರತಿಭಟನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಈಗ ಸಾಕಾಗಿತ್ತು. ಅದು 30 ವರ್ಷದಿಂದ ನಾವು ಹೋರಾಟ ಮಾಡ್ಕೊತ ಬಂದೀವಿ. ಜನ ಎಷ್ಟು ಅಂತ ಸಹಿಸ್ಕೋಕೆ ಸಾಧ್ಯ ಐತಿ? ಒಂದು ದಂಗೆ ಇಳುವಂಥ ಸಂದರ್ಭ ಪರಿಸ್ಥಿತಿ ಬಂದರೆ ಬರ್ಬೋದು. ಮೊನ್ನೆ ಧಾರವಾಡದಾಗ ನೀವು ನೋಡ್ರಿ, ಯುವಕರ ಯಾವ ಪರಿಸ್ಥಿತಿ, ಯಾವ ದಿಕ್ಕಿಗೆ ಹೋರಾಟ ಹೊಂತಿತ್ತು.